ನಮ್ ಬಾಯ್ಸ್ಗೆಲ್ಲ ಇಷ್ಟ ಆಗಿರೋದು ಎರಡೇ ಎರಡು. ಒಂದು RCB. ನನ್ನ ತಲೆಯನ್ನು ತೋರಿಸಲಾಗದ ಕಾರಣ ನನ್ನ ಫ್ರೆಂಡ್ ಈ ವ್ಲಾಗ್ ಅನ್ನು ಮುಂದುವರಿಸುತ್ತಾನೆ. ಕಂಟಿನ್ಯೂ. ಗೈಸ್ ಇವಾಗ ಚಪ್ರ ಕಟ್ಬಿಟ್ಟು ಇವಾಗ ನಮ್ ಗಣೇಶನ್ ಎತ್ಕೊಂಡೋಗಿ ಅಲ್ಲಿ ಅಮೃತಲ್ಲಿಂದ ಸ್ಟೋನ್ ವರ್ಕ್ ಕೊಡ್ಬೇಕು. ಕಲಾವಿದ ಆರ್ಟ್ಸ್ ಅಂತ ಅವ್ರು ಇರೋದು ಕೊಳಗಳಿ ಗೇಟ್ ಅಲ್ಲಿ. ಈ ಟ್ರಾಫಿಕಲ್ಲಿ ನಾವು ಹೋಗಿದ್ದು ನಮ್ಮ ಗಣೇಶನ ಎತ್ಕೊಂಡು ಹೋಗಿ ಸ್ಟೋನ್ ವರ್ಕ್ ಕೊಡೋಣ ಅಂತ. ನಮ್ ಬಾಯ್ಸ್ಗೆಲ್ಲ ಇಷ್ಟ ಆಗಿರೋದು ಎರಡೇ ಎರಡು. ಒಂದು RCB, ಇನ್ನೊಂದು ಗಣೇಶ ಹಬ್ಬ. ಗೈಸ್ ಲೊಕೇಶನ್ ಹತ್ರಕ್ಕೆ ಬಂದಿದೀವಿ. ಇದು ಯಾವ್ದು ರೋಡ್ ತೋರಿಸಿ ಲೊಕೇಶನ್ ಅಂತ ಇದ್ದೀರಲ್ಲ, ಅಲ್ಲ ಇದೇ ಲೊಕೇಶನ್ನು ನೋಡ್ರಿ. ಇಲ್ಲಿರೋ ಒಂದೊಂದು ಗಣೇಶನು ಒಂದೊಂದು ಐಟಲ್ ಮಾಡೋಣ ಗೈಸ್, ಸಕ್ಕತ್ತಾಗಿದೆ. ನಮ್ಮ ಗಣೇಶ ಈ ಸಲ ಚಿಕ್ಕದು ಕೂರಿಸ್ತಾ ಇದ್ದೀವಿ, ಅದನ್ನು ತೋರಿಸಲ್ಲ, ಅದೊಂದು ಸ್ವಲ್ಪ ಸಸ್ಪೆನ್ಸು. ಇದನ್ನು ನೋಡ್ರಿ, ಎಂಜಾಯ್ ಮಾಡಿರಿ ಅಷ್ಟೇ. ಅದಾದಮೇಲೆ ಇಲ್ಲಿ ನಾವು ಸ್ಟೋನ್ ವರ್ಕ್ಗೆ ಎತ್ಕೊಂಬಂದ್ವಿ ನಮ್ಮ ಗಣೇಶನ ಇಲ್ಲಿ ಕೊಡೋಣ ಅಂತ. ಇಲ್ಲಿ ಸಕ್ಕತ್ತಾಗೈತೆ ಒಂದೊಂದು ನೋಡ್ರಿ. ಸ್ಟೋನ್ ವರ್ಕ್ ಹತ್ರ ಬಂದಿದೀವಿ. ಗಣೇಶಗಳಂತೂ ಮಸ್ತಾಗಿ ಸ್ಟೋನ್ ವರ್ಕ್ ಮಾಡವ್ರೆ ಗಾಯ್ಸ್. ಇಲ್ಲಿ ನೋಡಿ ಕಿರೀಟ ಒಳ್ಳೆ ಡೀಟೇಲಿಂಗ್ ಎಲ್ಲ, ಈ ಸ್ಟೋನ್ ವರ್ಕ್ ಗ್ರೀನ್ ವರ್ಕ್ ಎಲ್ಲ ಏನ್ ಮಸ್ತಾಗಿದೆ ಗಾಯ್ಸ್ ಗಣೇಶಗಳು. ಇದು ಉದ್ದ ಕಿರೀಟ. ಇಲ್ಲಿ ಬರ್ರಿ, ಮುಂದೆ ಇನ್ನೊಂದು ಐತೆ ತೋರಿಸ್ತೀನಿ ಬರ್ರಿ. ಈ ಧೋತಿ ಬಟ್ಟೆ ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿದೆ, ಎಷ್ಟು ಮಸ್ತಾಗಿದೆ. ಸ್ಟೋನ್ ವರ್ಕ್ ಆಗ್ಲಿ ತುಂಬಾ ಕಷ್ಟ ಇದೆ ಗಾಯ್ಸ್ ಇದೆಲ್ಲ ಮಾಡಕ್ಕೆ. ಅದಕ್ಕೆ ಈ ಸಲ ತಲೆನೋವು ಬೇಡ ಅಂತ ನಾವು ಹೋದ್ ವರ್ಷ ಎಲ್ಲ ನಾವೇ ಮಾಡಿದ್ದು. ಬಟ್ ಈ ವರ್ಷ ಎಲ್ಲ ಅಷ್ಟು ರಿಸ್ಕ್ ತಗೊಳಕ್ ಬೇಡ ಅಂತ ಆರ್ಡರ್ ಕೊಟ್ವಿ. ನೋಡಿ ಎಲ್ಲ ಮಸ್ತಾಗಿದೆ. ಇದು ಮಸ್ತಾಗಿದೆ ಗಣೇಶ. ಈ ಸೈಡ್ ಇನ್ನೂ ಯಾವುದು ಆಗಿಲ್ಲ. ಸೊ ಇವತ್ತಿಗೆ ಇಷ್ಟೇ, ಮುಂದೆ ಕಂಟಿನ್ಯೂ ಆಗುತ್ತೆ. ಬಾಯ್.